ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ, ನಮ್ಮ ಕರ್ನಾಟಕದಲ್ಲಿ ಇನ್ನೊಂದು ಸುಪ್ರಸಿದ್ಧ ಸಂತರ ಸ್ಥಳ ಸಿದ್ದೇಶ್ವರ ಬೆಟ್ಟ. ನಾವು ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಈ ನಮ್ಮ ಮಣ್ಣಿಗೂ ಅಷ್ಟೊಂದು ಶ್ರೇಷ್ಠತನ ಏನಕ್ಕೈತೆ ಅಂತಂದರೆ, ಪ್ರತಿಯೊಂದು ಜಾಗದಲ್ಲಿ ನೀವು ಎಂಥ ಸಣ್ಣ ಸಣ್ಣ ಹಳ್ಳಿಲಿ ಹೋದ್ರೂ ಒಬ್ಬೊಬ್ಬ ಶ್ರೇಷ್ಠ ಸಂತರು, ಒಬ್ಬೊಬ್ಬ ದೊಡ್ಡ ದೊಡ್ಡ ಮಹಾಜ್ಞಾನಿಗಳು ಇದ್ದ ಸ್ಥಳ. ಅದೇ ರೀತಿ ಇದು ರಾಮನಗರ ಹತ್ರ ಸಿದ್ದೇಶ್ವರ ಬೆಟ್ಟ ಅಂತೇಳಿ, ಇಲ್ಲಿ ಒಬ್ಬ ಸುಪ್ರಸಿದ್ಧ ಸಿದ್ದೇಶ್ವರ ಸ್ವಾಮಿಗಳು ತಪ ಮಾಡಿದ ಸ್ಥಳ. ಈ ಸಿದ್ದೇಶ್ವರ ಬೆಟ್ಟ ಬೆಂಗಳೂರಿನಿಂದ ಸುಮಾರು 60 ಕಿಲೋಮೀಟರ್ ದೂರ ಆಗುತ್ತೆ. ನಾವು ಓನ್ 2 ವೀಲರ್ ಇತ್ತಂದರೆ 3-4 ಗಂಟೆಯಲ್ಲಿ ಹೋಗಿ ವಾಪಸ್ ಬರ್ಬೋದು. ತುಂಬ ಸುಂದರವಾದ ಸ್ಥಳ. ಮುಖ್ಯವಾಗಿ ನಾವು ಸೂರ್ಯೋದಯ ಅಥವಾ ಸೂರ್ಯ ಅಸ್ತಮ ಸಮಯದಲ್ಲಿ ಹೋದರೆ ನೋಡೋದಕ್ಕೆ ಸುತ್ತಮುತ್ತ ತುಂಬ ಚೆನ್ನಾಗಿದೆ. ಹಾಗೆ ದೇವಸ್ಥಾನ ಟೈಮಿಂಗ್ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಮಾತ್ರ. ಯಾಕಂದರೆ ಇದು ಗುಡ್ಡದ ಮೇಲೆ ಇರೋ ಸಲಾಗಿ ಅಲ್ಲಿ ಅಷ್ಟೊಂದು ಪವರ್ ಸಪ್ಲೈ ಫೆಸಿಲಿಟಿ ಮತ್ತು ಸಂಜೆ ಹೊತ್ತು ಸೇಫರ್ ಅಲ್ಲ, ಸುತ್ತಮುತ್ತ ಕಾಡು ಪ್ರದೇಶ ಬೇರೆ. ದೇವಸ್ಥಾನ ಮತ್ತು ದೇವಸ್ಥಾನದ ಹತ್ತಿರದಲ್ಲಿ ಒಂದು ಹೊಂಡ ಮಾಡಿದ್ದಾರೆ. ಶಿವಲಿಂಗ, ಸುತ್ತ 48 ಲಿಂಗ, ಮಧ್ಯದಲ್ಲಿ ಬಸವಣ್ಣ ಮತ್ತು ದೊಡ್ಡ ಲಿಂಗ. ಇಲ್ಲಿ ವಿಶಿಷ್ಟತೆ ಏನಂದರೆ, ಪ್ರತಿ ಹುಣ್ಣಿಮೆಗೆ ಬಂದು ನಾವೇನಾರ ಬೇಡ್ಕೊಂಡು ಆ ಶಿವಲಿಂಗದ ಮೇಲೆ ನೀರಿನ ಅಭಿಷೇಕ ಮಾಡಿದರೆ ನಾವು ಅಂದುಕೊಂಡಿದ್ದ ಕೆಲಸ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನನಗೆ ಒಂದು ಖುಷಿಯಾದ ವಿಚಾರ ಏನಂದರೆ, ಈ ಕೆಲವೊಂದು ಕಡೆ ಇರ್ತಾರಲ್ಲ, 9 ವಾರ ಬಂದು ಮಾಡಬೇಕು, ನಿಂಬೆಹಣ್ಣು ಕಟ್ಟಬೇಕು, ಕಾಯಿ ಕಟ್ಟಬೇಕು, ನೀವು ದೇವರಿಗೆ ಮೆಣಸಿನ್ಕಾಯಿ ಕೊಡಬೇಕು, ಆ ಥರದ ಯಾವುದೇ ಥರದ ಒತ್ತಡ ಇಲ್ಲ. ನಮ್ಮ ಮನಸ್ಸಿಗೂ ಶಾಂತಿ, ದೇಹಕ್ಕೆ ನೆಮ್ಮದಿ, ಮತ್ತು ನಮ್ಮ ಇಷ್ಟಾರ್ಥ, ನಮಗೆ ಶಿವನ ನಡುವೆ ಯಾವುದೇ ಥರದ ಗೊಂಜುಗೂಡು ಇಲ್ಲದೆ ನಾವು ಮಾತಾಡ್ಬೋದು ಅನ್ನೋ ಒಂದು ಸ್ಥಳ ಅಂತ ಅನ್ನಿಸ್ತು ನನಗೆ. ಇತ್ತೀಚಿನ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಫೇಮಸ್ ಆಗಿರೋ ದೇವಸ್ಥಾನಕ್ಕೆ ಕಂಪೇರ್ ಮಾಡಿದರೆ ಇದು ಒಂಥರ ಸುಪ್ರಸಿದ್ಧ ಮತ್ತು ಶಾಂತ ಸ್ಥಳ. ಕಾಡಿನಲ್ಲಿ ಸಿಗುವಂತಹ ರುದ್ರಾಕ್ಷಿ, ಹಾಗೆ ಲಿಂಗ ಲೇಪನ ಎಲ್ಲ ಚೆನ್ನಾಗಿ ಇತ್ತಲ್ಲಿ. ಪಂಚಮುಖದ್ದು ರುದ್ರಾಕ್ಷಿ ನಾನು ಬಹಳ ದಿನದ ಮೇಲೆ ಅಬ್ಸರ್ವ್ ಮಾಡಿದ್ದು. ಒರಿಜಿನಲ್ ಪಂಚಮುಖ ರುದ್ರಾಕ್ಷಿ ನಾನು ಅಲ್ಲೇ ನೋಡಿದ್ದು. ಬಹಳ ಕಮ್ಮಿ ರೇಟಿಗೆ ಕೊಡ್ತಾಯಿದ್ರು. ಆ್ಯಕ್ಚುಲಿ ಬೇರೆ ಕಡೆ ಯಾರ ಈ ಥರ ಇತ್ತಂದರೆ 20 ರೂಪಾಯಿದ್ದು 50 ರೂಪಾಯಿ ಮಾಡ್ತಾಯಿದ್ರು. ಇಲ್ಲಿ ಇಲ್ಲ ಸ್ವಾಮಿ, ನಮಗೆ ತಳಗ ನೀವು ಊರೊಳಗೆ ಎಷ್ಟು ಸಿಗುತ್ತೆ ಅದೇ ರೇಟಿಗೆ ಕೊಡ್ರಿ ಅಂತೇಳಿ ಆ ಸ್ವಾಮಿಗಳು ಹೇಳಿದ ಮಾತು ನನಗೆ ನಿಜವಾಗ್ಲೂ ಇಷ್ಟ ಆಯಿತು. ಹಳೆ ಕಾಲದ ತಪಸ್ಸು ಮಾಡಿದ ಜಗದ ಜೊತೆ ಒಂದು ಏನಂತಾರಲ್ಲ, ವೈಶಿಷ್ಟ್ಯವಾಗಿ ಈಗಿನ ಜನ್ರೇಷನ್ ಟಚ್ ಕೊಟ್ಟು ಒಂದು ಹೊಂಡ, ಜೊತೆಗೆ ಲಿಂಗ, ಸುತ್ತ 48 ಲಿಂಗ ಪ್ರತಿಷ್ಠಾಪನೆ, ನಂದಿಯಿಂದ ಬಂದ ನೀರು ಡೈರೆಕ್ಟಾಗಿ ಎಲ್ಲ ಲಿಂಗಗಳಿಗೂ ಟಚ್ ಆಗೋ ಥರ ಚೆನ್ನಾಗಿ ಮಾಡಿದರು. ಈ ಒಂದು ಪ್ಲೇಸು, ಈ ಕಾನ್ಸೆಪ್ಟು ಭಾಳ ಇಷ್ಟ ಆಯಿತು. ಮೇ ಬಿ ಗೊತ್ತಿಲ್ಲ ಫ್ಯೂಚರಲ್ಲಿ ಇದನ್ನು ನಾವು ಯಾವ ಥರ ಜನ ಯೂಸ್ ಮಾಡ್ಕೊತಾರೆ ಅಂತೇಳಿ. ಬಟ್ ಈಗ ಮಾಡಿರೋದು ಫೆಸಿಲಿಟಿ ನೋಡಿದ್ರೆ ನನಗೆ ವರ್ತ್ ಅನ್ನಿಸ್ತು. ಅಲ್ಲಿ ಇಲ್ಲಿ ಹೋಗಿ ಗುಂಜಲುಗೂಡು ಮಾಡ್ಕೊಳೋ ಬದಲು ಇಂಥಲ್ಲಿ ಹೋಗಿ ನೆಮ್ಮದಿಯಾಗಿ ಒಂದು ಅರ್ಧ ಗಂಟೆ ಕಣ್ಣು ಮುಚ್ಚಿ ಕುಂತು ಬರೋದು ಒಳ್ಳೆಯದು ಅನ್ನಿಸುತ್ತೆ. ಈ ಮಾನವ ನಿರ್ಮಿತ ಹೊಂಡದಲ್ಲಿ ಮಧ್ಯದಲ್ಲಿ ಅಲ್ಲಿ ತಾವರೆ ಹೂಗಳು ಮತ್ತು ಕಮಲ ಹೂಗಳು ಚೆನ್ನಾಗಿ ಬಂದಿತ್ತು ಅಂದರೆ, ಆ ದೇವರಿಗೆ ಅಲ್ಲಿ ಊಟಕ್ಕಿನ ದೇವರ ಪಾದದ ಮೇಲೆ ಬಿದ್ದ ನೀರಿನೊಳಗೆ ಹುಟ್ಟಿದ ಹೂವುಗಳಿಗೆ ತುಂಬ ಶ್ರೇಷ್ಠ ಅಂತ ಅನಿಸುತ್ತೆ. ಅವೇ ಹೂವನ್ನ ದೇವರಿಗೂ ಏರಿಸ್ತಾರೆ ಅಂತ ಕೇಳಿದೆ. ತುಂಬ ಚೆನ್ನಾಗಿತ್ತು. ಸುತ್ತಮುತ್ತ ಯಾವುದೇ ಥರದ ಗಲೀಜು ಮಾಡಿಲ್ಲ. ಹಾಗೆ ಈಗ ಹೊಸ್ದಾಗಿ ಹೋಗೋರಿಗೆ ಒಂದೇ ವಿನಂತಿ, ಜಾಗನ ಹೋಗಿ ಗಲೀಜು ಮಾಡಿ ಬರೋಕ್ಕೆ ಹೋಗಬೇಡಿ, ಸ್ವಚ್ಛವಾಗಿಟ್ಟು ಅಂದವಾಗಿಡಿ. ನಮ್ಮ ಫ್ಯೂಚರ್ ಜನ್ರೇಷನ್ ನೋಡೋದಕ್ಕಾದ್ರೂ ಸ್ವಲ್ಪ ಉಳಿಸಿ.